ಅಂಕಲ್, ಆಂಟಿ ಅವರು ನಂಗೋಸ್ಕರ ಹೆಲ್ಪ್ ಮಾಡೋದಕ್ಕೆ ಬಂದಿರೋದು. ಅವ್ರು ಇಲ್ಲೇ. ಅದೆಲ್ಲ ಆಗಲ್ಲ. ನಿಮ್ಮನೇಲೆ ಒಳಗೆ ಬಿಟ್ಕೊಂಡಿಲ್ಲ. ಅಳಿಯಂದ್ರಿಗೆ ಬೀಗರಿಗೆ ಏನಾದರೂ ವಿಷಯ ಗೊತ್ತಾದ್ರೆ ನಮ್ಮೇಲೆ ಬೇಜಾರು ಮಾಡ್ಕೋತಾರೆ. ನನ್ನ ಮಗಳಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನನ್ನ ಅಪ್ಪನ ಹತ್ರ ಮಾತಾಡ್ತೀನಿ. ಅವ್ರು ಸರಿ ಹೋಗ್ತಾರೆ. ಪ್ಲೀಸ್ ಒಂದು ಅವಕಾಶ ಮಾಡ್ಕೊಡಿ. ಚಂದನ, ಅರ್ಥ ಮಾಡ್ಕೋ ಪ್ಲೀಸ್. ಅದಕ್ಕೆ ಒಂದು ಕೆಲಸ ಮಾಡು ಚಂದು, ಒಂದೆರಡು ದಿನ ನಮ್ಮನೆಯಲ್ಲಿ ಹೋಗಿ ಇರು. ನನ್ನ ಅಪ್ಪ ಅಮ್ಮಂಗೆ ಕಾಲ್ ಮಾಡಿ ಮಾತಾಡ್ತೀನಿ. ಇಲ್ಲೆಲ್ಲ ಸರಿ ಹೋದ್ಮೇಲೆ ನಾನು ನಿಂಗೆ ಕಾಲ್ ಮಾಡಿ ಬರೋಕೆ ಹೇಳ್ತೀನಿ. ಇಲ್ಲ ಅದಕ್ಕೆ, ನಾನು ಈಗಲೇ ಅಪ್ಪ ನೋಡ್ಬೇಕು. ಅರ್ಥ ಮಾಡ್ಕೋ ಚಂದನ, ಈಗ ಆಗಲ್ಲ. ನಿಮ್ಮಣ್ಣ ಮತ್ತೆ ಬಂದ್ರೆ ಇನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ. ನಾನು ಹೇಳೋದಿನ ಕೇಳು. ನಮ್ಮ ಮನೆಗೆ ಹೋಗಿರು, ನಾನು ನಿಂಗೆ ಕಾಲ್ ಮಾಡ್ತೀನಿ. ಸರಿ ಚಂದನ, ನಾನು ಒಳಗೆ ಹೋಗ್ತೀನಿ. ನಿಮ್ಮಣ್ಣ ಮತ್ತೆ ಬಂದ್ಬಿಡ್ತಾರೆ. ನಿನ್ನ ಮನೆಗೆ ಹೋಗಿರು, ನಾನು ಇನ್ನು ಕಾಲ್ ಮಾಡ್ತೀನಿ. ಮೇಡಮ್ ಪ್ಲೀಸ್ ಅಳ್ಬೇಡಿ. ನಾನು ತಪ್ಪು ಮಾಡ್ಬಿಟ್ಟೆ. ಎಲ್ಲ ಇದರಿಂದನೇ ಆಗಿರೋದು. ಇದರಿಂದನೇ ಅಪ್ಪಂಗೆ ಹಿಂಗಾಗಿರೋದು. ಇನ್ನನ್ ಕತ್ತಲಿರ್ಬಾರ್ದು. ಮಾಡಿ 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 ಏನ್ ಮಾಡ್ತಿದ್ದೀರಾ ಮೇಡಮ್? ರೋಡಲ್ಲಿ ಈ ತರ ತಾಳಿ ಕಿತ್ತಾಕಿದ್ರೆ ನೋಡ್ದವ್ರು ಏನ್ ಅನ್ಕೊಳಲ್ಲ. ನಿಮ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಮೇಡಮ್. ಈಗಲೇ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಿದ್ದಾರೆ. ಈ ತರ ಎಲ್ಲ ಆದ್ರೆ ಆಮೇಲೆ ಗೇಟ್ ಹತ್ರನೂ ಬಿಡಲ್ಲ. ಏಯ್, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಅದು ಇವನ್ ಜೊತೆ. ಐ ಗೆಟ್ ಔಟ್, ಹೋಗೋ ಔಟ್. ಅವರು ಅವ್ರ ಮನೆಗೆ ಬಂದಿದ್ದಾರೆ, ಅವ್ರ ಜೊತೆ ನಾನ್ ಬಂದಿದ್ದೀನಿ. ಅವ್ರು ಬರ್ತಾರೆ ಹೋಗ್ತಾರೆ, ಅದನ್ನೆಲ್ಲ ಕೇಳಕ್ ನೀನ್ ಯಾರ? ಅವ್ರ ಮನೆಯವ್ರು ಕೇಳಿದ್ರೆ ಸರಿ, ಸೈಕ ತರ. ನೋಡು ಹೇಗ್ ಬಿಹೇವ್ ಮಾಡ್ತಿದ್ದಾನೆ. ಇಂಥ ರೌಡಿನ ಮದ್ವೆ ಆಗಿರೋದು ನೀನು. ಇಂಥ ಜೊತೆ ಚೆನ್ನಾಗಿರ್ತೀಯ ನೀನು. ಮೊದ್ಲು ಅವ್ನು ಕಟ್ಟಿರೋ ತಾಳಿನ ಕಿತ್ತು ಬಿಸಾಕು. ನಮ್ ಜೊತೆ ಬಾ, ನಿನ್ನ ಹೇಗ್ ನೋಡ್ಕೊತೀನಿ ಅಂತ ತೋರಿಸ್ತೀನಿ. ನೀನು ಅಪ್ಪ ನೋಡಕ್ ಮನೆಗ್ ತಾನೇ ಬಂದಿದ್ದು. ಮನೆಯವ್ರ ಒಳಗ್ ಬಿಟ್ಟಿಲ್ಲ ಅಲ್ಲ? ಗೊತ್ತು, ನಂಗೆ ಗೊತ್ತು, ಬಿಡಲ್ಲ. ಮೊದ್ಲು ಆ ತಾಳಿನ ತೆಗೆದು ಬಿಸಾಕು. ನಾನ್ ಕರ್ಕೊಂಡು ಹೋಗ್ತೀನಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಾ ಬಾ ಬಾ, ಕ್ವಿಕ್ ಕ್ವಿಕ್ ಕ್ವಿಕ್. ಏಯ್ ಮಗನೇ, ಪ್ರಾಬ್ಲಮ್ ಇಲ್ಲ. ಹರಿ ಬಿಡಿ ಮೇಡಮ್ ನಿಮ್ಗೆ ಗೊತ್ತಾಗಲ್ಲ ಮೇಡಮ್. ಚಾನ್ಸ್ ನಾನಿದ್ದೀನಿ ನಿನಗೆ. ನಿನ್ನ ನಾನ್ ಮದ್ವೆ ಆಗ್ತೀನಿ. ತಾಳಿ ತೆಗೆದು ಅವ್ನು ಮುಗಿದ ಮೇಲೆ ಬಿಸಾಕು. ಬಾ ಅಪ್ಪ ನೋಡಕ್ ಹೋಗೋಣ. ಏಯ್, ನಮ್ಮಪ್ಪನ ನೋಡಕ್ಕೆ ನೀ ನನ್ನ ಕರ್ಕೊಂಡು ಹೋಗ್ತೀನೋ?
ಇಷ್ಟೆಲ್ಲ ಆಗ ಕಾರಣ ನೀನೆ. ನೀನು ಮನೆ ಒಳಗೆ ಕಾಲಿಡೋವರೆಗೂ ಎಲ್ಲ ಚೆನ್ನಾಗೇ ಇತ್ತು. ನೀನ್ ಬಂದು ಎಲ್ಲರೂ ನೆಮ್ಮದಿ ಹಾಳು ಮಾಡ್ಬಿಟ್ಟೆ. ಹೇ ಪಾಪಿ, ನೀನ್ ಉದ್ಧಾರ ಆಗಲ್ಲ ಕಣೋ, ನೀನ್ ಉದ್ಧಾರ ಆಗಲ್ಲ. ನಿನ್ನಿಂದ ಇವತ್ತು ನಾನು ಈ ಪರಿಸ್ಥಿತಿಲಿ ಇದ್ದೀನಿ. ನೀನ್ ಉದ್ಧಾರ ಆಗಲ್ಲ. ಹಾ, ನನ್ನಿಂದನಾ? Idiot. You deserve this. ನೋಡು, ಎಲ್ಲಿ ನಿಂತಿದ್ಯಾ? ರೋಡಲ್ಲಿ ನಿಂತಿದ್ಯಾ? ರೋಡಲ್ಲೇ ನಿಂತಿರ್ತೀಯ. ನನಗೆ ಹೊಡಿದ್ಯಲ್ಲ? ಮೇಡಮ್, ಇವತ್ತು ನಿಮ್ಮ ಮನೇಲಿ ನೆಮ್ಮದಿ ಹಾಳಾಗ ಕಾರಣನೇ ಇವನು. ನಿಮ್ಮ ಅಪ್ಪನಿಗೆ ಈ ರೀತಿ ಆಗದ ಕಾರಣನೂ ಇವನೇನೆ. ಬಿಡ್ಬೇಕವನ್ನ, ಬಿಡ್ಬೇಕಾ? ಬನ್ನಿ, ನಾಲ್ಕು ಬಾಸ್ ಬನ್ನಿ. ಅಲ್ವಾ, ಸುಮ್ಮನೆ ಬಿಡಬಾರ್ದು. ಇಲ್ಲ ಬಾಸಿದ್ರೆ ಸಾಕಾಗಲ್ಲ ನಿಮ್ಗೆ. ಮೇಡಮ್ ಬಿಟ್ಬಿಡಿ, ಹೇಗೋ ಬದುಕೊಂಡು. ಹರಿ, ನೀವು ಸುಮ್ಮನೆ. ನಾನು ಇವತ್ತು ಚಚ್ಚಕ್ ಸಾಯಿಸೋದೆ. ಇವನ್ನ ನಾನು ಇವತ್ತು ಸುಮ್ಮನೆ ಬಿಡಲ್ಲ. ಬಿಡಿ, ನೀವು ನನ್ನ ಕೈ ಬಿಡಿ. ಬನ್ನಿ ಮೇಡಮ್, ಇನ್ನೊಂದು ನೋಡ್ಕೊಳ್ಳೋಣ. ಬನ್ನಿ ಮೇಡಮ್, ಹತ್ತು ಮೇಡಮ್, ಪ್ಲೀಸ್ ಮೇಡಮ್. ಬನ್ನಿ ಮೇಡಮ್, ಪ್ಲೀಸ್ ಮೇಡಮ್. ಚಾನ್ಸ್, ಅವನ ಜೊತೆ ಹೋಗ್ಬೇಡ ಬಾ. ಇನ್ನೊಂದು ನೋಡ್ಕೊಳ್ಳೋಣ. ಬನ್ನಿ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್. ಅಯ್ಯೋ ಮೇಡಮ್, ಪ್ಲೀಸ್. ಇನ್ನೊಂದು ದಿನ ಕಾಣಿಸೋದಾಯ್ತು. ಬನ್ನಿ ಮೇಡಮ್, ಪ್ಲೀಸ್, ಇವಾಗ ಹೊರಡೋಣ. ಬನ್ನಿ ಮೇಡಮ್. ಐ ಹೋಗ ಅವಳಿಗೆ. ಚಂದನ, ಡೋಂಟ್ ಗೋ. ಚಂದನ, ಚಾನ್ಸ್ ಹೋಗ್ಬೇಡ, ಪ್ಲೀಸ್ ಹೋಗ್ಬೇಡ. ಅಂಕಲ್, ಅಂಕಲ್. ಬಾ ಚಂದನ, ದಿವ್ಯಾ ಫೋನ್ ಮಾಡಿ ಹೇಳಿದ್ಲು. ಹಾ, ಇವ್ರ ಮನೆ ಹತ್ರ ಹೋಗಿದ್ವಿ. ಅಲ್ಲಿ ಇವ್ರ ಅಣ್ಣ. ಚಂದು, ನೀನ್ ಮಾತ್ರ ಒಳಗ್ ಬರ್ಬೇಕು. ನೀವು ಹೊರಗಡೆ ಇರಿ, ನಾನು ಮಾತಾಡ್ಕೊಂಡು ಬರ್ತೀನಿ. ಅಂಕಲ್, ಆಂಟಿ, ಅವರು ನಂಗೋಸ್ಕರ ಹೆಲ್ಪ್ ಮಾಡೋದಕ್ಕೆ ಬಂದಿರೋದು. ಅವ್ರು ಇಲ್ಲೇ. ಅದೆಲ್ಲ ಆಗಲ್ಲ. ನಿಮ್ಮನೇಲೆ ಒಳಗ್ ಬಿಟ್ಕೊಂಡಿಲ್ಲ. ಅಳಿಯಂದ್ರಿಗೆ ಬೀಗ್ರಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ನಮ್ಮೇಲೆ ಬೇಜಾರು ಮಾಡ್ಕೋತಾರೆ. ನನ್ನ ಮಗಳಿಗೆ ತೊಂದರೆ ಆಗುತ್ತೆ. ಆಂಟಿ, ಅವ್ರು ಅಟ್ಲೀಸ್ಟ್ ಕಾರ್ ಒಳಗೆ ಹಾಕಿ ಕಾರ್ನಲ್ಲಾದರೂ ಇರ್ಬೋದಾ? ಚಂದು, ನಿನಗೆ ಅವನು ಹೆಲ್ಪ್ ಮಾಡೋಕ್ಕೆ ಬಂದಿರ್ಬೋದು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನೋಡಿ, ಅದಕ್ಕೆ ಹೇಳಿದ್ದಕ್ಕೆ ನಾನು ಇಲ್ಲಿಗೆ ಬಂದೆ. ನಿಮ್ಗೆ ಇಷ್ಟೊಂದು ಕಷ್ಟ ಆಗೋದಿದ್ರೆ ನಾನು ಬೇರೆ ಎಲ್ಲಾದರೂ ಇರ್ತೀನಿ ಬಿಡಿ. ಇನ್ನೂ ಎಷ್ಟು ಅಹಂಕಾರ ಇದೆ ನೋಡು, ಹೇಗೆ ಮಾತಾಡ್ತೀಯ ನೀನು? ಸಾಕು, ಸುಮ್ಮನಿರೆ. ಚಂದನ, ನೀನು ಮಾಡಿದ ತಪ್ಪು. ನಿನ್ನಿಂದ ಬೀಗರು ಅಳಿಯಂದ್ರು ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇಲ್ಲ. ಎಷ್ಟು ಒಳ್ಳೆ ಮನೆನ ಒಂದೇ ಒಂದು ದಿನದಲ್ಲಿ ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಟಮ್ಮ. ಹೇಗಿದ್ದು ಬೀಗರು, ನೀನು ಮಾಡಿರೋ ಕೆಲಸದಿಂದ ಈಗ ಹೇಗಾಗಿದ್ದಾರೆ ಅಂತ ನೋಡಿದ್ಯಾ? ಸರಿ ಸರಿ, ನೀನಿಲ್ಲಿ ಇರ್ಬೋದು, ಆದರೆ ಬೀಗರಿಗೆ ಈ ವಿಷಯ ಗೊತ್ತಾಗಬಾರ್ದು ಅಷ್ಟೇ. ದಿವ್ಯಾ ಫೋನ್ ಮಾಡಿ ಹೇಳೋದಕ್ಕೆ ನೀನು ಇಲ್ಲಿರೋದಕ್ಕೆ ಒಪ್ಕೊಂಡಿದ್ದು ಅಷ್ಟೇ. ನೀನಷ್ಟೇ ಬಾ, ಆ ಹುಡುಗನ್ನ ನಾನು ಒಳಗಡೆ ಬಿಟ್ಕೊಳಲ್ಲ. ನೀನ್ ಇಲ್ಲಿರೋದೇನಾದ್ರೂ ಬೀಗ್ರಿಗೆ ಗೊತ್ತಾದ್ರೆ ನಾಳೆಯಿಂದ ನಮ್ಮ ಜೊತೆನೂ ಮಾತಾಡಲ್ಲ. ಇಲ್ಲ ಇಲ್ಲ, ಅವ್ರೇನು ಬರಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ, ಅವ್ರು ನಂಗೆ ಹೆಲ್ಪ್ ಮಾಡಕ್ಕೆ ಬಂದಿರೋದಷ್ಟೇ. ನೋಡು, ಅವ್ರು ಏನೇ ಹೆಲ್ಪ್ ಮಾಡಿದ್ರು
ಗೇಟಿಂದ ಹೊರಗಡೆನೇ ಇರಲಿ, ಒಳಗಡೆಗೆ ಬರೋದು ಬೇಡ. ಸರಿ, ನಾನು ಅವನ್ನ ಕಳಿಸ್ಬಿಟ್ಟು ಬರ್ತೀನಿ. ಸರಿ. ಏನಾಯ್ತೀಗ? ಎಲ್ರಿಗೂ ಹೇಗೆ ಅರ್ಥ ಮಾಡಿಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಮದುವೆ ಬಗ್ಗೆ ಎಲ್ಲರೂ ತುಂಬ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಸತ್ಯ ಹೇಳೋವರೆಗೂ ನನ್ನ ಮನ್ಸಿಗೆ ನೆಮ್ಮದಿ ಇರಲ್ಲ. ಅಲ್ಲ, ಏನಾದರೂ ತಪ್ಪಾಗಿ ಮಾತಾಡಿದ್ರಾ? ಯಾರು ಏನೇ ಮಾತಾಡಿದ್ರೂ ಪರವಾಗಿಲ್ಲ, ಆದರೆ ಅಪ್ಪಂಗೆ ಮಾತ್ರ ನಿಜ ಗೊತ್ತಾದರೆ ಸಾಕು. ಏನೇ ಆಗಲಿ, ನಾನು ಅಪ್ಪನ ನೋಡ್ಕೊಂಡೇ ಹೋಗ್ತೀನಿ. ನಿಜ ಏನು ಅಂತ ನಾನು ಅವ್ರಿಗೆ ಹೇಳಿದ್ರೆ ಅವ್ರು ಖಂಡಿತ ಅರ್ಥ ಮಾಡ್ಕೋತಾರೆ. ಅಲ್ಲಿವರೆಗೂ ಅದು ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೋತೀನಿ. ನನ್ನಿಂದ ನಿಮ್ಗೆ ಎಷ್ಟು ತೊಂದರೆ ಆಗ್ತಿದೆ. ನಾನು ಎಷ್ಟು ಸಾರಿ ಕೇಳಿದ್ರೂ ಸಾಕಾಗಲ್ಲ. ನೀವಿಲ್ಲಿಂದ ಹೊರಡಿ. ಅದು ಇಲ್ಲ ಇಲ್ಲ, ನೀವಿಲ್ಲಿರೋದು ಸರಿ ಇರಲ್ಲ. ನನ್ನಿಂದ ನಿಮಗೆ ಅವಮಾನ ಆಗೋದು ಬೇಡ. ನೀವಿಲ್ಲಿಂದ ಹೋಗಿ. ನನಗೇನು ಅವಮಾನ ಇಲ್ಲ. ನಾನು ಮನೆ ಒಳಗಡೆ ಬರಲ್ಲ, ಇಲ್ಲೇ ಹೊರಗಡೆ ಇರ್ತೀನಿ. ನೀವು ಇಲ್ಲಿದ್ದು ಏನ್ ಮಾಡ್ತೀರಾ? ಇಲ್ಲ ಇಲ್ಲ, ನೀವು ಮನೆಗೆ ಹೋಗಿ. ಅಲ್ಲ ರೀ, ನಾನು ನಿಮ್ಮನ್ನ ತಗೊಳ್ಳಿ. ಸಿಲ್ವರ್ ಅಲ್ಲ, ಪ್ಲಾಟಿನಮ್. ಒಳ್ಳೆ ಪ್ರೈಸೇ ಬರುತ್ತೆ. ಅದು ನನ್ನಿಂದ ನಿಮ್ಗೆ ತುಂಬಾ ಖರ್ಚಾಗಿದೆ. ಸದ್ಯಕ್ಕೆ ಇದಿಟ್ಕೊಳ್ಳಿ. ಎಲ್ಲ ಸರಿ ಆದ್ಮೇಲೆ ನಾನೇ ಬಂದು ನಿಮ್ಗೆ ಖರ್ಚಾಗಿರೋಷ್ಟು ದುಡ್ಡೆಲ್ಲ ಕೊಟ್ಬಿಡ್ತೀನಿ, ಸರಿನಾ? ಏನ್ರಿ, ನಿಮ್ಮನ್ನ ಬಿಟ್ಟೋಗಿ ಅಂತ ಹೇಳ್ತಿದ್ದೀರಾ? ಹಾ.